ಶಿಶುವಾಗಿದ್ದಾಗಲೇ ನಿಮ್ಮ ಮಕ್ಕಳನ್ನು ಶಕ್ತಿಶಾಲಿಯಾಗುವಂತೆ ಮಾಡಿ. ಅವರಿಗೆ ದುರ್ಬಲತೆಯನ್ನಾಗಲಿ, ಭಯವನ್ನಾಗಲಿ, ಮೌಢ್ಯವನ್ನಾಗಲಿ ಬೋಧಿಸಬೇಡಿ. ಅವರ ಮನಸ್ಸುಗಳಿಗೆ ಶಕ್ತಿ ತುಂಬಿ ಅವರನ್ನು ಬಲಶಾಲಿಗಳನ್ನಾಗಿ ಮಾಡಿ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ಮಕ್ಕಳೇ, ನಾನು ಪುಷ್ಪ. ವೆಲ್ಕಮ್ ಟು ಬಯಾಲಜಿ ಕ್ಲಾಸಸ್. ಸೊ ಈ ದಿನ ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅನ್ನೋ ಪಾಠದ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಮೈಕ್ರೋಬ್ಸ್ ಅಂದರೆ ಏನು, ಸೊ ಅವುಗಳನ್ನ ನಾವು ನಮ್ಮ ಉಪಯೋಗಕ್ಕೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಕಲ್ತ್ಕೊಳ್ತಾ ಹೋಗೋಣ. ಸೊ ಮೊದಲು ಮೈಕ್ರೋಬ್ಸ್ ಅಂದರೆ ಇವುಗಳನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಕರಿಬಹುದು. ಅಂದರೆ ಅರ್ಥ, ಈ ಆರ್ಗ್ಯಾನಿಸಮ್ಸ್ ಅಂದರೆ ಲಿವಿಂಗ್. ಸೊ ಯಾವ ಎಲ್ಲ ಜೀವಿಗಳಿಗೆ ಜೀವ ಇರುತ್ತೋ ಆ ಜೀವಿಗಳನ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಒಂದೊಂದು ಜೀವಿ ಅಥವಾ ಪ್ರಾಣಿಗಳು ಬೇರೆ ಬೇರೆ ರೀತಿಯಾದ ಸೈಜ್ನಲ್ಲಿ ಇರುತ್ತೆ. ಸೊ ಈ ಮೈಕ್ರೋ ಅಂದರೆ ಸ್ಮಾಲ್ ಅಂತ ಅರ್ಥ. ಎಷ್ಟು ಸ್ಮಾಲ್ ಇರುತ್ತೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ, ನಾವಿಲ್ಲಿ ಕಂಪ್ಯಾರಿಸನ್ ನೋಡಿದರೆ, ಸೊ ಆಟಮ್ ಅನ್ನೋದು 0.1 ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದರೆ 1 ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 10⁻⁻⁹ ಮೀಟರ್. ಓಕೆ, ಸೊ ಅಷ್ಟು ಚಿಕ್ಕ ಕಣ ಇರುತ್ತೆ, ಅದನ್ನು ಆಟಮ್ ಅಂತೀವಿ. ಸೊ ಹಾಗೆ ಆಟಮ್ಗಳೆಲ್ಲ ಕಂಬೈನ್ ಆಗಿ ನಮಗೆ ಮಾಲಿಕ್ಯೂಲ್ ಸಿಗತ್ತೆ. ಸೊ ಮಾಲಿಕ್ಯೂಲ್ಸ್ನಲ್ಲಿ ಬಯೋಮಾಲಿಕ್ಯೂಲ್ಸ್ನಲ್ಲಿ ಲಿಪಿಡ್ ಇದೆ, ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ. ಸೊ ಹಾಗೆ ಚಿಕ್ಕ ಸೈಜ್ನ ಬಯೋಮಾಲಿಕ್ಯೂಲ್ಸ್ ಕೂಡ ಪ್ರೊಡ್ಯೂಸ್ ಆಗತ್ತೆ. ಸೊ ಹಾಗೆ ಇಲ್ಲಿ ವೈರಸ್ಗಳು ಇದೆ. ಸೊ ವೈರಸ್ಗಳನ್ನ ಜೀವ ಇದೆ ಅಂತಾನು ಹೇಳ್ತಾರೆ, ಜೀವ ಇಲ್ಲ ಅಂತಾನು ಹೇಳ್ತಾರೆ. ಯಾಕಂದ್ರೆ ಈ ವೈರಸ್ಗಳು ಯಾವುದೇ ಒಂದು ಆರ್ಗ್ಯಾನಿಸಮ್ನ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಅವುಗಳು ಜೀವ ಇಲ್ದಿರೋ ಥರನೇ ಇರತ್ತೆ. ಸೊ ಆದರೆ ಒಂದ್ಸಲ ಅವುಗಳೇನಾದರೂ ಪ್ರಾಣಿಗಳಿಗೋ ಅಥವಾ ಸಸ್ಯಗಳಿಗೋ ಅಥವಾ ಈವನ್ ಬ್ಯಾಕ್ಟೀರಿಯಾಗಳಿಗೋ ಅಟ್ಯಾಕ್ ಆದರೆ ಆ ನಂತರ ಅವುಗಳ ಪ್ರೊಡಕ್ಷನ್ ಸ್ಟಾರ್ಟ್ ಆಗತ್ತೆ, ಅವುಗಳ ಸಂತತಿ ಮುಂದುವರ್ಕೊಂಡು ಹೋಗುತ್ತೆ. ಸೊ ಆ ರೀತಿಯಾಗಿ ನಾವು ವೈರಸ್ಗಳನ್ನು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ತಗೊಳ್ಬಹುದು. ಸೊ ಹಾಗೆ ಫ್ಲೂ ವೈರಸ್ ಅಂದರೆ ನಮಗೆ ಕೋಲ್ಡ್ ನೆಗಡಿ ಆಗತ್ತಲ್ಲ, ಸೊ ಆ ವೈರಸ್ ನಾವು ಫ್ಲೂ ವೈರಸ್ ಅಂತ ಕರಿತೀವಿ. ಸೊ ಹೀಗೆ ನೀವು ನೋಡ್ತಾ ಹೋದ್ರೆ ಈ ಆರ್ಗ್ಯಾನಿಸಮ್ಗಳು, ವೈರಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅವುಗಳ ಸೈಜ್ ತುಂಬಾ ಅಂದರೆ ತುಂಬಾ ಕಡಿಮೆ. ವೈರಸ್ ಸೈಜ್ ಇಸ್ 10 ನ್ಯಾನೋಮೀಟರ್, ಬ್ಯಾಕ್ಟೀರಿಯಾ ಸೈಜ್ ಇಸ್ 1 ಮೈಕ್ರೋಮೀಟರ್. 1 ಮೈಕ್ರೋಮೀಟರ್ ಅಂದರೆ 10⁻⁻⁶ ಮೀಟರ್. ಸೊ ಬ್ಯಾಕ್ಟೀರಿಯಾಗಳು ವೈರಸಸ್ಗಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಆದರೆ ನಮ್ಮ ಕಣ್ಣಿಗೆ ಈ ಆರ್ಗ್ಯಾನಿಸಮ್ಸ್ಗಳು ಕಾಣಿಸೋದಿಲ್ಲ. ಸೊ ಹಾಗಾಗಿ ಇವುಗಳನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಆರ್ಗ್ಯಾನಿಸಮ್ಸ್ ಅಂದರೆ ಲಿವಿಂಗ್, ಅಂದರೆ ಅವುಗಳಿಗೆ ಜೀವ ಇರುತ್ತೆ. ಮೈಕ್ರೋ ಅಂದರೆ ಅವುಗಳು ಸೈಜ್ನಲ್ಲಿ ಚಿಕ್ಕದಾಗಿರುತ್ತೆ, ಹಾಗಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯೂಶುವಲಿ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ ತಕ್ಷಣನೇ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳೆಲ್ಲ ಕೆಟ್ಟದ್ದು, ಅವುಗಳಿಂದ ನಮಗೆ ಅಪಾಯನೇ ಜಾಸ್ತಿ, ಅವುಗಳು ರೋಗ ತರುವಂಥ ಆರ್ಗ್ಯಾನಿಸಮ್ಸ್ಗಳು, ಈ ರೀತಿಯಾದಂಥ ಯೋಚನೆಗಳೇ ಬರುತ್ತೆ. ಯಾಕಂದರೆ ನಾವು ಈಗಿನ ಸ್ಥಿತಿಯಲ್ಲಿ ಈಗ ನಾವೇನಿದ್ದೀವಿ, ಕರೋನಾ ವೈರಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ವೈರಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಬಂದರೆ ಯೂಶಲಿ ಅಪಾಯನೇ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಆದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಮ್ಮ ಉಪಯೋಗಕ್ಕೆ, ನಮ್ಮ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಮ್ಮ ಬೆಳವಣಿಗೆಗೆ ಬಳಸ್ಕೊಳ್ಳೋ ಅಂತ ಕೆಪಾಸಿಟಿನ ನಾವು ತಗೊಂಡಿದ್ದೀವಿ. ಸೊ ಅದಕ್ಕೆ ಈ ಚಾಪ್ಟರ್ನಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂದರೆ, ಸೊ ಈ ಆರ್ಗ್ಯಾನಿಸಮ್ಸ್ ಕೇವಲ ಅಪಾಯ ತರುವಂಥ ಆರ್ಗ್ಯಾನಿಸಮ್ಸ್ಗಳಲ್ಲ, ಆ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ದೈನಂದಿನ ಕೆಲವೊಂದು ಕಾಂಪೌಂಡ್ ಅಥವಾ ಪ್ರಾಡಕ್ಟ್ಸ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು, ಅಥವಾ ವಾಟರ್ನ ನಾವು ಪ್ಯೂರಿಫೈ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾದಂಥ ಕೆಲವೊಂದು ವೆಲ್ಫೇರ್ ಅಂದರೆ ನಮಗೆ ಉಪಯೋಗ ಆಗುವಂಥ ಕೆಲಸಗಳೇನೇನಿದೆ ಯಾವುದರಿಂದ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ. ಸೊ ಆ ರೀತಿಯಾದಂಥ ಪಾಠಗಳನ್ನ ನಾವು ಈ ಚಾಪ್ಟರ್ನಲ್ಲಿ ಕಲಿತಾ ಹೋಗ್ತೀವಿ. ಸೊ ಈ ಪಿಕ್ಚರ್ನಲ್ಲೇ ನೀವು ನೋಡ್ತಿದ್ದೀರಾ, ಇದರಲ್ಲಿ ಇರುವಂಥ ಪಿಕ್ಚರ್ನಲ್ಲಿ ಬ್ಲೂ ಕಲರ್ ಏನಿದೆ ಇದು ಬ್ಯಾಕ್ಟೀರಿಯಾ, ಹಾಗೂ ಈ ಸ್ಟ್ರಕ್ಚರ್ಸ್ಗಳೇನಿದೆ ಇವು ವೈರಸ್. ನಾನು ಮೊದಲೇ ಹೇಳಿದ ಹಾಗೆ ಈ ವೈರಸಸ್ಗಳಿಗೆ ಬ್ಯಾಕ್ಟೀರಿಯಾ
ಗೆ ಅಫೆಕ್ಟ್ ಮಾಡುವಂತ ಕೆಪಾಸಿಟಿನೂ ಇದೆ, ಅಥವಾ ಪ್ಲಾಂಟ್ ಅಥವಾ ಅನಿಮಲ್ಸ್ಗಳಿಗೂ ಕೂಡ ಅಫೆಕ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಸೊ ಈ ವೈರಸಸ್ ಇಲ್ಲಿ ನಾವು ನೋಡ್ತಿರೋ ಪಿಕ್ಚರ್ ನಲ್ಲಿ ಬ್ಯಾಕ್ಟೀರಿಯಾನ ಇದು ಅಟ್ಯಾಕ್ ಮಾಡ್ತಾ ಇದೆ. ಸೊ ಈ ರೀತಿಯಾದ ವೈರಸಸ್ ನ ನಾವು ಬ್ಯಾಕ್ಟೀರಿಯೋಫ್ಯಾಜಸ್ ಅಂತ ಕರಿತೀವಿ. ಫೇಜ್ ಅಂದ್ರೆ ಈಟಿಂಗ್ ಬ್ಯಾಕ್ಟೀರಿಯಾ. ಸೊ ದೇ ಆರ್ ಬ್ಯಾಕ್ಟೀರಿಯಾ ಈಟಿಂಗ್ ವೈರಸಸ್, ಹಾಗಾಗಿ ಅದನ್ನ ಬ್ಯಾಕ್ಟೀರಿಯೋಫ್ಯಾಜಸ್ ಅಂತ ಕರಿತೀವಿ. ಸೊ ಕೇವಲ ವೈರಸಸ್ ಮಾತ್ರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲ. ಸೊ ಇಲ್ಲಿ ಅಮೀಬಾ ಇದೆ, ಪ್ಯಾರಮೀಷಿಯಾ, ಯುಗ್ಲಿನಾ, ಸೊ ಈ ರೀತಿಯಾದ ಪ್ರೊಟೋಜೋವಾಗಳು ಅಥವಾ ಬ್ಯಾಕ್ಟೀರಿಯಾಸ್ಗಳು. ಇಲ್ಲಿ ನೀವು ರಾಡ್ ಶೇಪ್ ಅಲ್ಲಿ ಬ್ಯಾಕ್ಟೀರಿಯಾಸ್ನ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾಸ್. ಸೊ ಈ ರೀತಿಯಲ್ಲಿ ಈಸ್ಟ್, ಇದನ್ನ ನೀವು ಕೇಳೇ ಇರ್ತೀರಾ, ಈಸ್ಟ್ ಅನ್ನೋದು, ಆಲ್ಗೆ. ಸೊ ಈ ರೀತಿಯಾಗಿ ವೆರೈಟೀಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಎಲ್ಲಿ ಇರುತ್ತೆ ಈ ಆರ್ಗ್ಯಾನಿಸಮ್ಸ್ ಅಂದ್ರೆ ಅಫ್ಕೋರ್ಸ್ ನಮ್ಮ ಸುತ್ತಮುತ್ತ, ನಾವು ಅಂದ್ರೆ ಮನುಷ್ಯರು ಅಥವಾ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲಿರುತ್ತೋ ಸೊ ಅಲ್ಲಿ ಎಲ್ಲ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಇರುತ್ತೆ. ಅಂದ್ರೆ ಕೇವಲ ಟೆಂಪರೇಚರ್ ಲೈಕ್ 35 to 45 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮಾತ್ರ ಈ ಆರ್ಗ್ಯಾನಿಸಮ್ಸ್ ಇರುತ್ತಾ ಅಂತ ಕೇಳಿದ್ರೆ ಹಾಗೇನಿಲ್ಲ. ಸೊ ಇವುಗಳು 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೂಡ ಇರಬಹುದು, ಅಂದ್ರೆ ಅಷ್ಟು ಲೋ ಟೆಂಪರೇಚರ್ ನಲ್ಲಿ, ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಕುದಿಯೋ ನೀರಲ್ಲಿ ಕೂಡ ಇರಬಹುದು. ಸೊ ನೀವು ಬಿಸಿ ನೀರಿನ ಬುಗ್ಗೆಗಳು ಅಂತ ಕೇಳಿರಬಹುದು. ಸೊ ಆ ನೀರಲ್ಲಿ ಕೂಡ ಸೈಂಟಿಸ್ಟ್ಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅಂದ್ರೆ ಯಾಕೆ ಅಷ್ಟು ಎಕ್ಸ್ಟ್ರೀಮ್ ಟೆಂಪರೇಚರ್ ನಲ್ಲಿ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರ್ಲಿಕ್ಕೆ ಚಾನ್ಸ್ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ, ಸೊ ಅದಕ್ಕೆಲ್ಲ ಆನ್ಸರ್ ಎನ್ಸೈಮ್ಸ್. ಓಕೆ, ಸೊ ನಾವು ಬೇರೆ ಪಾಠಗಳಲ್ಲಿ ಈ ಎನ್ಸೈಮ್ಸ್ಗಳ ಬಗ್ಗೆ ಎಲ್ಲ ಕಲ್ತ್ಕೊಳ್ತಾ ಹೋಗ್ತೀವಿ. ಸೊ ಅಂದ್ರೆ ಅರ್ಥ, ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಎನ್ಸೈಮ್, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಒಳಗಡೆ ಅವುಗಳ ದೇಹದ ಒಳಗಡೆ ಏನೇನು ಕ್ರಿಯೆಗಳು ನಡೆಯುತ್ತೆ, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ರೆಪ್ಲಿಕೇಶನ್, ಅದೆಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಿರೋದ್ರಿಂದ ಅವುಗಳು ಈವನ್ ಕಡಿಮೆ ಟೆಂಪರೇಚರ್ ನಲ್ಲಿ ಅಥವಾ ಅತಿ ಹೆಚ್ಚು ಟೆಂಪರೇಚರ್ ನಲ್ಲೂ ಕೂಡ ಜೀವಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಪಿಕ್ಚರ್ ನಲ್ಲಿ ನಾವು 2 ರೀತಿಯಾದ ಬ್ಯಾಕ್ಟೀರಿಯಾಸ್ಗಳನ್ನ ನೋಡಬಹುದು. ಒಂದು ರಾಡ್ ಶೇಪ್ ಇರುವಂತ ಬ್ಯಾಕ್ಟೀರಿಯಾಸ್ ಎಕ್ಸಾಂಪಲ್ ಬ್ಯಾಸಿಲಸ್ ಅಂತ ಕರಿತೀವಿ. ಸೊ ಇವು ಲಿಟ್ರಲಿ ಒಂದು ರಾಡ್ ರೀತಿಯಲ್ಲಿ ಇರುತ್ತೆ. ಸೊ ಎರಡನೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದು ಸ್ಪೆರಿಕಲ್ ಶೇಪ್ ಅಥವಾ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಿರೋದ್ರಿಂದ ನಾವು ಇಲ್ಲಿ ಏನೇನ್ ನೀವು ನೋಡ್ತಿದ್ರೆ ಅದು ಕೇವಲ ಒಂದೊಂದು ಆರ್ಗ್ಯಾನಿಸಮ್ಸ್ ಮಾತ್ರ ಇರುತ್ತೆ. ಇದು ಒಂದು ಬ್ಯಾಕ್ಟೀರಿಯಾ, ಇದು ಒಂದು ಬ್ಯಾಕ್ಟೀರಿಯಾ, ಸೊ ಹಾಗೆ ಇದು ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಈ ಬ್ಯಾಕ್ಟೀರಿಯಾದ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಅಂತ ಏನಿದೆ ಆ ಬ್ಯಾಕ್ಟೀರಿಯಾನ ಒಂದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಸ್ಟ್ರಕ್ಚರ್ ಏನಿದೆ ಇದನ್ನ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿಬಹುದು. ಹಾಗೂ ಆ ಸೆಲ್ ಮೆಂಬ್ರೇನ್ ಒಳಗಡೆ ವಿವಿಧ ರೀತಿಯಾದ ಆರ್ಗನೆಲ್ಸ್ಗಳು ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ. ನಮ್ಮ ಅನಿಮಲ್ ಸೆಲ್ನ ನೀವು ಕಲ್ತಿರ್ತೀರ, ಅದನ್ನ ನೀವು ರಿಕಾಲ್ ಮಾಡ್ಕೊಂಡ್ರೆ ಯಾವ್ಯಾವ ಆರ್ಗನೆಲ್ಲೆಸ್ ಇರುತ್ತೆ, ಲೈಕ್ ಮೈಟೋಕಾಂಡ್ರಿಯಾ ಅಥವಾ ರೈಬೋಸೋಮ್. ಸೊ ಆ ರೀತಿಯಾದಂತ ಕೆಲವೊಂದು ಆರ್ಗನೆಲ್ಲೆಸ್ಗಳು ಈ ಬ್ಯಾಕ್ಟೀರಿಯಾದ ಒಳಗಡೆ ಇರುತ್ತೆ. ಹಾಗೂ ಈ ಬ್ಯಾಕ್ಟೀರಿಯಾಗಳು ಇಂತಲೇ ನಿಲ್ಲಲ್ಲ, ಅವುಗಳು ಕೂಡ ಮೂವ್ ಆಗ್ತಾ ಇರತ್ತೆ. ಸೊ ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಈ ಫ್ಲೆಜೆಲ್ಲಾ ಅನ್ನುವಂಥ ಪ್ರೋಟೀನ್ ಹೆಲ್ಪ್ ಮಾಡತ್ತೆ. ಸೊ ಇದು ಸ್ಪ್ರಿಂಗ್ ತರ ಈ ರೀತಿಯಾಗಿ ಇರುತ್ತೆ, ಸ್ಪೈರಲ್ ಶೇಪ್. ಸೊ ಅದನ್ನ ಹಿಡ್ದಿಡ್ಕೊಳ್ಳೋದು ಮುಂದೆ ಹೋಗೋದು, ಹಿಡ್ದಿಡ್ಕೊಳ್ಳೋದು ಮುಂದೆ ಹೋಗೋದು, ಈ ರೀತಿಯಾಗಿ ಯೂಸ್ ಮಾಡ್ಕೊಂಡು ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ಕಾಕೈ ಅಂತ ಕರಿಬಹುದು. ಸ್ಪೆರಿಕಲ್ ಶೇಪ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದನ್ನ ಕಾಕಸ್ ಒಂದಿದ್ರೆ, ಜಾಸ್ತಿ ಇದ್ರೆ ಕಾಕೈ ಅಂತ ಕರೀತಾರೆ. ಸೊ ಈ ಡಯಾಗ್ರಾಮ್ ನಲ್ಲಿ ನಾವು ವೈರಸಸ್ ಸ್ಟ್ರಕ್ಚರ್ನ ನೋಡ್ತಾ ಇದ್ದೀವಿ. ಸೊ ಈ ಮೊದಲನೇ ವೈರಸ್, ಈ ನೀವು ಸ್ಟ್ರಕ್ಚರ್ ನೋಡಿದ್ರೆ ಈ ವೈರಸ್ ತುಂಬಾ ಚಿಕ್ಕದು. ನಾವು ಕಲ್ತ ಹಾಗೆ ಜಸ್ಟ್ 10 ನ್ಯಾನೋಮೀಟರ್ ಇಷ್ಟು ಕಡಿಮೆ ಸೈಜ್ ಇದ್ದರೂ ಕೂಡ ಇದರಲ್ಲಿ ಎಷ್ಟೊಂದು ಪಾರ್ಟ್ಸ್ ಇರುತ್ತೆ. ಹೆಡ್ ಇದೆ, ಈ ಹೆಡ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. RNA ಇರಬಹುದು ಅಥವಾ DNA ಕೂಡ ಇರಬಹುದು, ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ DNA ಅಥವಾ RNA. ಸೊ ಯಾವುದೇ ರೀತಿಯಾದ ಜೆನೆಟಿಕ್ ಮೆಟೀರಿಯಲ್ ಇರಬಹುದು. ಸೊ ಈ ಹೆಡ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ ಈ ವೈರಸಸ್ ನಲ್ಲಿ ಆಕ್ಚುಲಿ
ಈ ವೈರಸ್ ಅಟ್ಯಾಕ್ ಮಾಡಿದಾಗ ಬ್ಯಾಕ್ಟೀರಿಯಾಗಾದ್ರೂ ಅಟ್ಯಾಕ್ ಮಾಡಲಿ ಅಥವಾ ಅನಿಮಲ್ಸ್ ಪ್ಲಾಂಟ್ಸ್ ಯಾವುದಕ್ಕೆ ವೈರಸ್ ಅಟ್ಯಾಕ್ ಮಾಡಿದ್ರು ಕೂಡ ಕೇವಲ ಈ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಆ ದೇಹದ ಒಳಗಡೆ ಹೋಗುತ್ತೆ. ಸೊ ಉಳಿದಿದ್ದು ಏನು ಉಪಯೋಗಕ್ಕೆ ಬರಲ್ಲ, ಅಂದ್ರೆ ಅದು ಇನ್ಫೆಕ್ಷನ್ನ ಟ್ರಾನ್ಸ್ಮಿಟ್ ಮಾಡಕ್ಕೆ. ಆದರೆ ಈ ಜೆನೆಟಿಕ್ ಮೆಟೀರಿಯಲ್ ಒಂದು ದೇಹದ ಒಳಗಡೆ ಹೋಗ್ಬೇಕು ಅಂದ್ರೆ ಈ ವೈರಸ್ ಫರ್ಮ್ ಆಗಿ ಕೂತ್ಕೊಳ್ಬೇಕಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವು ಹಿಂದಿನ ಪಿಕ್ಚರ್ನಲ್ಲಿ ಇಲ್ಲಿ ಬ್ಯಾಕ್ಟೀರಿಯಾಫಾಜಸ್ ನಲ್ಲಿ ವೈರಸಸ್ ಬ್ಯಾಕ್ಟೀರಿಯಾ ಮೇಲೆ ಕೂತ್ಕೊಂಡಿದೆ ಅಂತ ನೋಡಿದ್ವಿ. ಸೊ ಆ ಬ್ಯಾಕ್ಟೀರಿಯಾಸ್ ಮೇಲೆ ಫಾರ್ಮ್ ಆಗಿ ಅದು ವೈರಸ್ ಕೂತ್ಕೊಳ್ಬೇಕು, ಆಗ ಇಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಬ್ಯಾಕ್ಟೀರಿಯಾದ ಒಳಗಡೆ ಹೋಗ್ಬೇಕು ಅನ್ನೋದಕ್ಕೆ ಬೇರೆ ರೀತಿಯಾದ ಸ್ಟ್ರಕ್ಚರ್ಗಳು ಸಹಾಯ ಮಾಡುತ್ತೆ. ಆ ರೀತಿಯ ಸ್ಟ್ರಕ್ಚರ್ಗಳನ್ನ ನಾವು ಪ್ರಾಂಗ್ಸ್ ಅಂತ ಕರಿತೀವಿ. ಓಕೆ, ಸೊ ನೀವಿಲ್ಲಿ ನೋಡ್ತಿರ್ಬೋದು, ಈ ಮಧ್ಯದಲ್ಲಿ ಇರುವಂತ ಜಾಗದಿಂದ ಜೆನೆಟಿಕ್ ಮೆಟೀರಿಯಲ್ ಒಳಗಡೆ ಹೋಗುತ್ತೆ, ಬ್ಯಾಕ್ಟೀರಿಯಾ ಒಳಗಡೆ ಅಥವಾ ನಮ್ಮ ಅನಿಮಲ್ ಅಥವಾ ಪ್ಲಾಂಟ್ ಸೆಲ್ ಒಳಗಡೆ. ಸೊ ಅದೇ ರೀತಿಯಾದ ಇನ್ನೊಂದು ವೈರಸ್, ಇದನ್ನ ನಾವು ಎಡಿನೋ ವೈರಸ್ ಅಂತ ಕರಿತೀವಿ. ನಮಗೆ ನೆಗಡಿ ಅಥವಾ ಶೀತ ಆಗೋದು ಈ ವೈರಸ್ನ ನಾವು ನಮ್ಮ ದೇಹದ ಒಳಗಡೆ ಏನಾದರೂ ಸೇರ್ಕೊಂಡ್ರೆ ನಮಗೆ ನೆಗಡಿ ಶೀತ ಆಗತ್ತೆ. ಆ ವೈರಸ್ನ ಎಡಿನೋ ವೈರಸ್ ಅಂತ ಕರಿತೀವಿ. ನಾವು ಕಲ್ತ್ಕೊಂಡಿರೋ ಹಾಗೆ ಈ ವೈರಸಸ್ಗಳು ಪ್ಲಾಂಟ್ನ ಕೂಡ ಅಫೆಕ್ಟ್ ಮಾಡ್ಬೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ತಂಬಾಕು ಎಲೆಗಳ ಮೇಲೆ ವೈಟ್ಗೆ ಏನಾದರೂ ಇದ್ರೆ ಅದು ಯೂಶುವಲ್ ಆಗಿ ವೈರಸ್ ಆಗೇ ಇರುತ್ತೆ. ಅದನ್ನ ನಾವು ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಸೊ ಇದು TMV, ರಾಡ್ ಲೈಕ್ ಸ್ಟ್ರಕ್ಚರ್. ಈ ಪಿಕ್ಚರ್ನಲ್ಲಿ ಎರಡು ರೀತಿಯಾದ ಆರ್ಗ್ಯಾನಿಸಮ್ಸ್ನ ನೋಡಬಹುದು. ಮೊದಲನೇ ಆರ್ಗ್ಯಾನಿಸಮ್ ಇದು ಬ್ಯಾಕ್ಟೀರಿಯಾ, ಎರಡನೇ ಆರ್ಗ್ಯಾನಿಸಮ್ ಫಂಗೈ ಅಥವಾ ಫಂಗಲ್ ಅಂತ ಕರೀತಾರೆ. ಸೊ ನಾವು ಇದನ್ನ ಎಲ್ಲಿ ತೋರಿಸ್ತಾ ಇದ್ದಾರೆ ಅಥವಾ ಇದು ಎಲ್ಲಿ ಬೆಳೀತಾ ಇದೆ ಅಂದ್ರೆ ಈ ವೆಸಲ್ಸ್ನ ಪೆಟ್ರಿ ಡಿಶಸ್ ಅಂತ ಕರಿತೀವಿ. ನಾವು ಲ್ಯಾಬೋರೇಟರೀಸ್ನಲ್ಲಿ ನಮ್ಮ ಎಕ್ಸ್ಪೆರಿಮೆಂಟ್ಗಳಿಗೆ ಬೇಕು ಈ ಆರ್ಗ್ಯಾನಿಸಮ್ಸ್, ಅವುಗಳ ಮೇಲೆ ನಾವು ಸ್ಟಡಿ ಮಾಡಬೇಕು ಅಂತ ಅಂದರೆ ಸೊ ನಾವು ಅದನ್ನ ಬೆಳಿಬಹುದು. ಈ ಆರ್ಗ್ಯಾನಿಸಮ್ಸ್ ಬೆಳಿಲಿಕ್ಕೆ ನಮಗೆ ಒಂದು ಕಂಟೈನರ್ ಬೇಕಾಗತ್ತೆ. ಆ ಕಂಟೈನರ್ನ ನಾವು ಪೆಟ್ರಿ ಡಿಶ್ ಅಂತ ಕರಿತೀವಿ. ಸೊ ಅದು ಗ್ಲಾಸಿಂದ ಮಾಡಿರ್ಬೋದು ಅಥವಾ ಪ್ಲಾಸ್ಟಿಕ್ ಇಂದ ಕೂಡ ಮಾಡಿರ್ತಾರೆ. ಸೊ ಹಾಗೂ ಇಲ್ಲಿ ನೀವು ನೋಡ್ತಿದ್ದೀರಾ ಈ ಒಂದೊಂದು ಸ್ಪಾಟ್ ಏನಿದೆ ಇದನ್ನ ಕಾಲೋನಿ ಅಂತ ಕರೀತಾರೆ. ಈ ಒಂದು ಕಾಲೋನಿಯಲ್ಲಿ 100, 200, 1000 ಬ್ಯಾಕ್ಟೀರಿಯಾಸ್ಗಳು ಕೂಡ ಇರಬಹುದು. ಸೊ ಇಲ್ಲಿ ನೋಡ್ಲಿಕ್ಕೆ ಒಂದೊಂದೇ ಅನ್ನೋ ತರ ಕಂಡ್ರು ಕೂಡ ನಮ್ಮ ಕಣ್ಣಿಗೆ ಅಷ್ಟು ರೆಸಲ್ಯೂಷನ್ ಪವರ್ ಇಲ್ಲದೆ ಇರೋದ್ರಿಂದ, ಅಂದ್ರೆ ಸಪರೇಟ್ ಮಾಡಿ ನೋಡುವಂತ ಪವರ್ ಇಲ್ಲದೆ ಇರೋದ್ರಿಂದ ಆ 1000 ಆರ್ಗ್ಯಾನಿಸಮ್ಸ್ಗಳು ಒಟ್ಟೊಟ್ಟಿಗೆ ಇದ್ರೂ ಕೂಡ ಅದು ಒಂದೇ ಅನ್ನೋ ರೀತಿಯಾಗಿ ಕಾಣುತ್ತೆ. ಆದ್ರೆ ಇದನ್ನ ನಾವು ಕಾಲೋನಿ, ಬ್ಯಾಕ್ಟೀರಿಯಲ್ ಕಾಲೋನಿ ಅಂತ ಕರಿತೀವಿ. ಸೊ ಅದನ್ನ ಒಂದನ್ನ ನಾವು ಸ್ಕೂಪ್ ಔಟ್ ಮಾಡಿದ್ರೆ, ಒಂದನ್ನ ತೆಗೆದ್ರೆ ನಮಗೆ ಎಷ್ಟೊಂದು ಬ್ಯಾಕ್ಟೀರಿಯಾಸ್ಗಳು ಸಿಗತ್ತೆ. ಅದೇ ರೀತಿಯಾಗಿ ಫಂಗಲ್ ಕಾಲೋನಿ ಅಂತ. ಸೊ ಇಲ್ಲಿ ಇದು ಕೂಡ ಪೆಟ್ರಿ ಡಿಶ್ ಒಳಗಡೆ ಈ ಫಂಗಸ್ನ ನಾವು ಬೆಳಿಬಹುದು. ಓಕೆ, ಸೊ ಈ ಎರಡೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರೋದ್ರಿಂದ ಅವುಗಳು ಬೆಳಿಲಿಕ್ಕೆ ಈಗ ನಮಗೆ ಹೇಗೆ ಊಟ ಬೇಕೋ ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ನ ನಾವು ಪೆಟ್ರಿ ಡಿಶ್ ಅಲ್ಲಿ ಬೆಳಿಬೇಕು ಅಂದ್ರೆ ಅವುಗಳಿಗೂ ಕೂಡ ಊಟ ಇರಲೇಬೇಕು. ಅದನ್ನ ನಾವು ಈ ಬಯೋಲಾಜಿಕಲ್ ಟರ್ಮ್ಸ್ ನಲ್ಲಿ ಮೀಡಿಯಾ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಿದೆ all these things you can call it as media. So usually bacteria ಗೆ ನಾವು ನ್ಯೂಟ್ರಿಯೆಂಟ್ ಅಗಾರ್ ಅಂತ ತಗೊಳ್ತೀವಿ. For fungus potato dextrose agar. ಸೊ ಏನಿರತ್ತೆ ಈ ಮೀಡಿಯಾದಲ್ಲಿ ಅಂತಂದ್ರೆ, ಈಗ ಯಾವುದೇ ಒಂದು ಪ್ರಾಣಿ ಬೆಳಿಬೇಕು ಅಥವಾ ಮನುಷ್ಯ ಬೆಳಿಬೇಕು ಅಂದ್ರೆ ಅವನಿಗೆ ಪ್ರೋಟೀನ್ ಅಗತ್ಯ ಇದೆ, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಸೊ ಈ ರೀತಿಯಾದ ಎಲ್ಲಾ ಬಯೋಮಾಲಿಕ್ಯೂಲ್ಸ್ ಅಗತ್ಯ ಇದೆ. ಅದೇ ರೀತಿ ಈ ಆರ್ಗ್ಯಾನಿಸಮ್ಸ್ಗಳು ಕೂಡ, ಅವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಕೇವಲ ಸೈಜ್ ನಲ್ಲಿ ಚಿಕ್ಕದಿರುತ್ತೆ, ಆದರೆ ಅವುಗಳ ಎಲ್ಲ ಪ್ರಾಸೆಸ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ರಿಪ್ರೊಡಕ್ಷನ್, ಎಲ್ಲಾ ರೀತಿಯಾದ ಪ್ರೋಸೆಸ್ಗಳು ಕೂಡ ಸಿಮಿಲರ್ ಟು ದಿ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ದೊಡ್ಡ ಆರ್ಗ್ಯಾನಿಸಮ್ ನಲ್ಲಿ ಹೇಗೆ ಆಗತ್ತೋ ಅಥವಾ ಯಾವ ಬಯೋಮಾಲಿಕ್ಯೂಲ್ಸ್ ಬೇಕಾಗಿರುತ್ತೋ ಅದೇ ರೀತಿಯಾದ ಬಯೋಮಾಲಿಕ್ಯೂಲ್ಸ್ಗಳು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೂ ಬೇಕು. ಸೊ ಈ ನ್ಯೂಟ್ರಿಯೆಂಟ್ ಅಗಾರ್ ಅಥವಾ ಪೊಟೆಟೋ ಡೆಕ್ಸ್ಟ್ರೋಸ್ ಅಗಾರ್ ನಲ್ಲಿ
ಪ್ರೋಟೀನ್ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಇರುತ್ತೆ, ಲಿಪಿಡ್. ಸೊ ಈ ರೀತಿಯಾದ ಅವುಗಳ ಬೆಳವಣಿಗೆಗೆ ಯಾವ್ದು ಬೇಕೋ ಆ ರೀತಿಯಾದ ಅಂಶಗಳನ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಇನ್ನು 2 ರೀತಿಯಾದ ಬ್ಯಾಕ್ಟೀರಿಯಾಸ್ಗಳು. ಸೊ ಇಲ್ಲಿ ನಾವು ಬ್ಯಾಕ್ಟೀರಿಯಾಗಳನ್ನ ನೋಡಬಹುದು. ಸೊ ಇಲ್ಲಿ ನೀವು ಮನೆಗೆ ತಗೊಂಬಂದಿರೋ ಬ್ರೆಡ್ ಹಾಗೆ 2-3 ದಿನ ಬಿಟ್ರೆ, ಸೊ ಕೆಲವು ದಿನ ಆದಮೇಲೆ ಈ ರೀತಿಯಾದ ಗ್ರೀನ್ ಕಲರ್ ಸ್ಪಾಟ್ಸ್ ಬರ್ತಾ ಹೋಗ್ಲಿಕ್ಕೆ ಶುರು ಆಗತ್ತೆ. ಇದು ಫಂಗೈ. ಕೆಲವೊಂದು ಫಂಗೈ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ಪ್ಯಾಥೋಜನ್ಸ್. ಹಾಗಾಗಿ ಈ ರೀತಿಯಾಗಿದ್ರೆ ಬ್ರೆಡ್ಗಳೇನಾದರೂ ಮನೆಗೆ ತಂದಿದ್ದು, ಸೊ ಯು ಶುಡ್ ನಾಟ್ ಈಟ್ ಇಟ್, ಯು ಶುಡ್ ಥ್ರೋ ಇಟ್. ಸೊ ಈ ರೀತಿಯಾಗಿ ಇಷ್ಟುವರೆಗೂ ನಾವು ಮೈಕ್ರೋ ಆರ್ಗಾನಿಸಮ್ ಸೈಜ್ ಏನು, ಅದು ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ನಾವು ಲ್ಯಾಬ್ನಲ್ಲಿ ಕಲ್ಚರ್ ಮಾಡ್ಬೋದು, ಇದನ್ನ ಕಲ್ಚರ್ಸ್ ಅಂತ ಕೂಡ ಹೇಳ್ಬೋದು. ಸೊ ಹೇಗೆ ಕಲ್ಚರ್ಸ್ ಮಾಡ್ಬೋದು, ಅದಕ್ಕೆ ಯಾವ ರೀತಿಯಾದ ಮೀಡಿಯಾ ಯೂಸ್ ಮಾಡ್ತೀವಿ ಅನ್ನೋದನ್ನ ಕಲ್ತ್ಕೊಂಡ್ವಿ. ಸೊ ಈಗ ಈ ಮೈಕ್ರೋ ಆರ್ಗಾನಿಸಮ್ಸ್ನ ನಮ್ಮ ಡೈಲಿ ಲೈಫ್ಗೆ ಹೇಗೆ ಉಪಯೋಗ ಮಾಡ್ಕೊಳ್ಬಹುದು, ಹೌಸ್ ಹೋಲ್ಡ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಆರ್ಗ್ಯಾನಿಸಮ್ಸ್ಗಳು ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಸೊ ನಿಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಹೌಸ್ ಹೋಲ್ಡ್ ಪ್ರಾಡಕ್ಟ್ಗಳಲ್ಲಿ ಕರ್ಡ್ಸ್, ಬ್ರೆಡ್, ವೈನ್ ಆ್ಯಂಡ್ ಚೀಸ್. ಸೊ ಈ 4 ಪ್ರಾಡಕ್ಟ್ಗಳನ್ನ ನಾವು ಕಲಿತಾ ಹೋಗಬೇಕು. ಮೊದಲನೇದಾಗಿ ಕರ್ಡ್ಸ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ಡ್ಸ್ ಹೇಗೆ ಮಾಡ್ತಾರೆ ಅನ್ನೋ ಮೆಥಡ್ ಗೊತ್ತಿರುತ್ತೆ. ಮೊದಲಿಗೆ ಮಿಲ್ಕ್ ತಗೊಳ್ಬೇಕು. ಸೊ ಮಿಲ್ಕ್ನ ಬಾಯ್ಲ್ ಮಾಡಬೇಕು. ಸೊ ಬಾಯ್ಲ್ ಆದಮೇಲೆ ಅಂದರೆ ಸ್ವಲ್ಪ ಕುದಿಸಿದ್ದಾದ್ಮೇಲೆ ತಣ್ಣಗಾಗ್ಲಿಕ್ಕೆ ಬಿಟ್ಟು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅದಕ್ಕೆ ಹಳೆಯ ಮೊಸರನ್ನ ಹಾಕ್ತಾರೆ. ಓಕೆ. ಸೊ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ಕರ್ಡ್ಸ್ನ ಹಾಕ್ತಾರೆ. ಈ 1 ಅಥವಾ 2 ಸ್ಪೂನ್ ಕರ್ಡ್ಸ್ನ ಏನು ಹಾಕ್ತಾರಲ್ವಾ ಮಿಲ್ಕ್ಗೆ, ಅದನ್ನ ನಾವು ಇನಾಕ್ಯುಲಮ್ ಅಂತ ಕರೀತಾರೆ. ಬಯೋಲಾಜಿಕಲ್ ಟರ್ಮ್ನಲ್ಲಿ ಇನಾಕ್ಯುಲಮ್ ಅಂತ ಕರೀತಾರೆ. ಸೊ ಲೇಮ್ಯಾನ್ ಟರ್ಮ್ಸ್ನಲ್ಲಿ ನಾವೇನು ಹೇಳ್ತೀವಿ, ಹೆಪ್ಪು ಹಾಕ್ತೀವಿ ಅಂತ ಹೇಳ್ತೀವಲ್ವಾ. ಸೊ ಆ ಹೆಪ್ಪು ಅನ್ನೋದೇನಿದೆ, ಒಂದು ಸ್ವಲ್ಪ ಮೊಸರನ್ನ, ಹಳೆ ಮೊಸರನ್ನ ಹೊಸ ಹಾಲಿಗೆ ಹಾಕೋದನ್ನೇ ನಾವು ಬಯೋಲಾಜಿಕಲ್ ಟರ್ಮ್ಸ್ನಲ್ಲಿ ಇನಾಕ್ಯುಲಮ್ ಅಂತ ಕರಿತೀವಿ. ಸೊ ಯಾಕೆ ಬೇಕು ಇನಾಕ್ಯುಲಮ್ ಅಂತಂದ್ರೆ, ಈ ಮಿಲ್ಕ್ ಏನಿದೆ ಅದು ಕರ್ಡ್ ಆಗಿ ಬದಲಾಗಬೇಕು. ಆ ಬದಲಾವಣೆಗೆ ನಮಗೆ ಆರ್ಗ್ಯಾನಿಸಮ್ಸ್ಗಳು ಬೇಕು. ಇಲ್ಲಿ ಯಾವ್ಯಾವ ಆರ್ಗ್ಯಾನಿಸಮ್ಗಳು ಹೆಲ್ಪ್ ಮಾಡುತ್ತೆ ಅಂದರೆ ಲ್ಯಾಕ್ಟೋಬೆಸಿಲಸ್ ಅನ್ನೋ ಆರ್ಗ್ಯಾನಿಸಮ್ಸ್ಗಳು. ಈ ಆರ್ಗ್ಯಾನಿಸಮ್ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಲ್ಯಾಕ್ಟೋಬೆಸಿಲಸ್ ಆರ್ಗ್ಯಾನಿಸಮ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಇನ್ ಶಾರ್ಟ್ ಟರ್ಮ್ LAB ಅಂತ ಕರೀತಾರೆ. ಸೊ ಲ್ಯಾಕ್ಟೋಬೆಸಿಲಸ್ ಇಸ್ ಅ ಟೈಪ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಅಂದರೆ ಅರ್ಥ, ಈ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಸೊ ಈ ಬ್ಯಾಕ್ಟೀರಿಯಾಗಳು ನಮಗೆ ಬೇಕು. ಸೊ ಎಲ್ಲಿಂದ ಬರುತ್ತೆ ಈ ಬ್ಯಾಕ್ಟೀರಿಯಾಗಳು? ನಾವು ಈ ಇನಾಕ್ಯುಲಮ್ ಅಂತ ಏನು ಹಾಕ್ತೀವಲ್ವಾ, ಆ ಮೊಸರಲ್ಲಿ ಅಥವಾ ಆ ಹೆಪ್ಪಲ್ಲಿ ಈ LABಗಳು ಇರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಿಲ್ಕ್ನ ಕರ್ಡ್ ಆಗಿ ಪರಿವರ್ತನೆ ಮಾಡುತ್ತೆ. ಹೇಗೆ ಮಿಲ್ಕ್ ಕರ್ಡ್ ಆಗತ್ತೆ ಅಂತಂದ್ರೆ, ಮಿಲ್ಕ್ನಲ್ಲಿ ಕೆಸೀನ್ ಅನ್ನೋ ಪ್ರೋಟೀನ್ ಇರುತ್ತೆ. ಸೊ ನೀವು ಹಾಗೆ ಮಿಲ್ಕ್ನ ನೋಡಿದ್ರೆ ಅದು ನಲ್ಲಿ ಪ್ರೋಟೀನ್ ಇದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದು ಇಟ್ ಈಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಆದರೆ ಈ ಅಂದರೆ ಅದು ಪ್ರೋಟೀನ್ ಎಲ್ಲೆಲ್ಲೋ ಸಪ್ರೇಟ್ ಆಗಿ ಹೀಗೆ ಇರುತ್ತೆ. ನಾವು ಈ ಮಿಲ್ಕ್ಗೆ ಈಗ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಸ್ ಅಥವಾ ಲ್ಯಾಕ್ಟೋಬೆಸಿಲಸ್ನ ಆ್ಯಡ್ ಮಾಡಿದಾಗ ಇನ್ ದ ಫಾರ್ಮ್ ಆಫ್ ಇನಾಕ್ಯುಲಮ್ ಏನಾಗತ್ತೆ, ಈ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗತ್ತೆ. ಬಿಕಾಸ್ ಆಫ್ ದಿ ಆಸಿಡ್ ಆ ಪ್ರೋಟೀನ್ ಬೇರೆ ಬೇರೆ ಇರುವಂಥದ್ದೆಲ್ಲ ಕ್ಲಂಪ್ ಆಗಲಿಕ್ಕೆ ಶುರುವಾಗತ್ತೆ. ಕೋಆಗ್ಯುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸಪ್ರೇಟ್ ಆಗಿರುವಾಗ ನಮಗೆ ಗೊತ್ತಾಗಲ್ಲ ಪ್ರೋಟೀನ್ ಇದೆ ಅಂತ. ಆದರೆ ಬಿಕಾಸ್ ಆಫ್ ದಿ ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿಂದ ಬರ್ತಿದೆ? ಬಿಕಾಸ್ ಆಫ್ ಲ್ಯಾಕ್ಟೋಬೆಸಿಲಸ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇಂದ. ಆ ಲ್ಯಾಕ್ಟಿಕ್ ಆಸಿಡ್ ಏನ್ ಮಾಡತ್ತೆ, ದೂರ ಇರ್ತಕ್ಕಂಥ ಪ್ರೋಟೀನ್ ಎಲ್ಲ ಒಟ್ಟಿಗೆ ಕೂಡಿಸಿ ಕೋಆಗ್ಯುಲೇಟ್ ಮಾಡತ್ತೆ. ಸೊ ಆ ಕೋಆಗ್ಯುಲೇಟ್ ಆಗಿರ್ತಕ್ಕಂಥ ಮಿಲ್ಕನ್ನೇ ನಾವು ಕರ್ಡ್ ಅಂತ ಕರೆಯೋದು ಅಥವಾ ಮೊಸರು ಅಂತ ಕರಿತೀವಿ. ಓಕೆ. ಸೊ ಈ ರೀತಿಯಾಗಿ ಈ ಪ್ರೋಟೀನ್
will get coagulated because of the lactic acid. Okay, so ಈ ಮೊಸರು ಅನ್ನೋದೇನಿದೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆ ಆಹಾರ. ನಮ್ಮ ದೈನಂದಿನ ಆಹಾರದಲ್ಲಿ ಅಥವಾ ನಮ್ಮ ಊಟದಲ್ಲಿ ನಾವು ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇದನ್ನ ಯೂಶುವಲಿ ಪ್ರೋಬಯೋಟಿಕ್ ಅಂತ ಕೂಡ ಕರೀತಾರೆ. ಸೊ ಏನಿದು ಪ್ರೋಬಯೋಟಿಕ್ ಅಂದ್ರೆ ಅರ್ಥ, ಇದರಲ್ಲಿ ಕೂಡ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಈ ಲ್ಯಾಕ್ಟೋಬೆಸಿಲಸ್ ತರದ ಬೇರೆ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್ಗಳೇನಿರುತ್ತೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ರೀತಿಯಾದಂಥ ಬ್ಯಾಕ್ಟೀರಿಯಾಸ್ಗಳು. ಸೊ ಏನು ಅದರಿಂದ ಉಪಯೋಗ ಅಂದರೆ, ಈ ಕರ್ಡ್ಸ್ ನಾವು ತಗೊಳ್ಳೋದ್ರಿಂದ ಈ ಬ್ಯಾಕ್ಟೀರಿಯಾಸ್ಗಳು ನಮ್ಮ ದೇಹ ಸೇರುತ್ತೆ, ಅವುಗಳು ನ್ಯೂಟ್ರಿಷನಲ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ವೈಟಮಿನ್ B12 ನ ಜಾಸ್ತಿ ಮಾಡುತ್ತೆ. ಸೊ ವೈಟಮಿನ್ B12 ಡಿಫಿಷಿಯನ್ಸ್ ಆದರೆ ಅನಿಮಿಯಾ ಬರೋ ಚಾನ್ಸಸ್ ಇರುತ್ತೆ. ಆ ಅನಿಮಿಯಾನ ನಾವು ಪೆರ್ನಿಷಿಯಸ್ ಅನಿಮಿಯಾ ಅಂತ ಕರಿತೀವಿ. ಸೊ ಆ ಅನಿಮಿಯಾನ ನಾವು ಬರ್ದೇ ಇರೋ ಥರ ತಡಿಬೇಕು ಅಂತ ಅಂದರೆ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್. ಓಕೆ, ಸೊ ಬಿಕಾಸ್ ಮೊಸರು ಮಾಡೋದು ತುಂಬ ಈಸಿ ಹಾಗೂ ತುಂಬ ಈಸಿಯಾಗಿ ನಮಗೆ ಅವೈಲೇಬಲ್ ಆಗಿರ್ತಕ್ಕಂಥ ಆಹಾರ ಕೂಡ ಇದು ಕರ್ಡ್. ಹಾಗಾಗಿ ವೈಟಮಿನ್ B12 ಡಿಫಿಷಿಯನ್ಸಿ ಇರುವಂಥವ್ರು ಅವರು ಈ ಆಹಾರನ ಅವರ ದೈನಂದಿನ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಥವಾ ಬೇರೆಯವರು ಕೂಡ ಇದನ್ನ ಅಟ್ಲೀಸ್ಟ್ 1 or 2 ಸ್ಪೂನ್ಸ್ ತಿನ್ನೋದಾಗಿರ್ಬೋದು, ಅಥವಾ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದು ಕೇವಲ ವೈಟಮಿನ್ B12 ನ ಇನ್ಕ್ರೀಸ್ ಮಾಡಲ್ಲ, ಇಟ್ ವಿಲ್ ಆಲ್ಸೋ ಚೆಕ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಏನಿದ್ರ ಅರ್ಥ ಅಂದರೆ ನಮ್ಮ ದೇಹದ ಒಳಗಡೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಯಾವಾಗಲೂ ಇದ್ದೇ ಇರತ್ತೆ. ಸೊ ಆ ಆರ್ಗ್ಯಾನಿಸಮ್ಸ್ನಲ್ಲಿ ಕೆಲವೊಂದು ಪ್ಯಾಥೋಜನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಪ್ಯಾಥೋಜನ್ಸ್ ಅಂದರೆ ರೋಗ ತರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು. ಸೊ ಈಗ ನಾವು ಈ ರೀತಿಯಾದಂಥ ಪ್ರೋಬಯೋಟಿಕ್ಸ್ನ ತಗೊಳ್ತಾ ಇದ್ರೆ ಅಂದರೆ ಲ್ಯಾಕ್ಟೋಬೆಸಿಲಸ್ ಅಂದರೆ ಇದು ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಈ ರೀತಿಯಾದ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹ ಸೇರಿದಾಗ ಅವುಗಳು ಈ ಕೆಟ್ಟ ಬ್ಯಾಕ್ಟೀರಿಯಾ ಅಥವಾ ಕೆಟ್ಟ ಪ್ಯಾಥೋಜನ್ಸ್ ಏನಿದೆ ಅದು ಬೆಳಿಲಿಕ್ಕೆ ಬಿಡೋದಿಲ್ಲ. ಸೊ ದಟ್ ಈಸ್ ವಾಟ್ ಕಾಲ್ ಇಟ್ as ದಿ ಚೆಕಿಂಗ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಸೊ ದೇ ಕಟ್ ಡೌನ್ ದೇರ್ ಗ್ರೋತ್. ಸೊ ಈ ಎರಡು ಇಂಪಾರ್ಟೆನ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಟ್ ನಮ್ಮ ಆರೋಗ್ಯ ಸುಧಾರಿಸಬೇಕು, ನಾವು ಆರೋಗ್ಯವಂತರಾಗಿರ್ಬೇಕು ಅಂದರೆ ಈ ಮೊಸರನ್ನ ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸ್ಕೊಳ್ಬೇಕು. ಎರಡನೇ ಎಕ್ಸಾಂಪಲ್ ಹೌಸ್ ಹೋಲ್ಡ್ ಲೈಕ್ ಪ್ರಾಡಕ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಉಪಯೋಗ ಆಗುವಂಥದ್ದು ಇಡ್ಲಿ ಮತ್ತು ದೋಸೆ ಬ್ಯಾಟರ್. ಸೊ ನೀವು ನೋಡಿರ್ಬೋದು, ಇಡ್ಲಿ ಮತ್ತು ದೋಸೆ ಬ್ಯಾಟರ್ನ ಒಂದಿನ ಹಿಂದೆನೇ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಅದನ್ನು ದೋಸೆ ಅಥವಾ ಇಡ್ಲಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಯಾವ ಪ್ರೋಸೆಸ್ ಆಗತ್ತೆ ಅಂದರೆ ಇಲ್ಲಿ ಫರ್ಮೆಂಟೇಷನ್ ಆಗತ್ತೆ. ಫರ್ಮೆಂಟೇಷನ್ ಅಂದರೆ ಹುದುಗುವಿಕೆ ಅಂತ ಕರಿಬಹುದು. ಸೊ ಈ ಪ್ರೋಸೆಸ್ಗೆ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಕಾಗತ್ತೆ. ಸೊ ನೀವು ಗಮನಿಸಿರೋ ಹಾಗೆ ಇಡ್ಲಿ ಅಥವಾ ದೋಸೆ ಬ್ಯಾಟರ್ ಏನಿದೆ ಅಥವಾ ಹಿಟ್ಟು ಏನಿದೆ, ಸೊ ಇಂದಿನ ರಾತ್ರಿ ಕಲಸಿಟ್ಟ ಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಉಬ್ಬಿ ಬಂದಿರತ್ತೆ. ಸೊ ಯಾಕೆ ಅಂತ ಅಂದರೆ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಫರ್ಮೆಂಟೇಷನ್ ಪ್ರೋಸೆಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಲಿಬರೇಟ್ ಆಗತ್ತೆ. ಓಕೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗಿದೆ, ಹಿಟ್ಟು ಉಬ್ಬಿ ಬಂದಿದೆ ಅಂತ ಅಂದರೆ ಅರ್ಥ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅನ್ಕೋಬಹುದು. ಸೊ ಅಂದರೆ ಅರ್ಥ ಒಳ್ಳೆ ಆರ್ಗ್ಯಾನಿಸಮ್ಸ್ಗಳು ಈ ಆ ಪಾತ್ರೆ ಅಥವಾ ವೆಸಲ್ ನಾವೇನು ಇಟ್ಟಿರ್ತೀವಿ ಬ್ಯಾಟರ್ನಲ್ಲಿ ಇದೆ. ಸೊ ಹಾಗಾಗಿ ನಮಗೆ ಪ್ರೋಬಯೋಟಿಕ್ಸ್, ಅಗೇನ್ ದೀಸ್ ಆರ್ ಆಲ್ಸೋ ಪ್ರೋಬಯೋಟಿಕ್ ಫುಡ್ಸ್. ಸೊ ನಮ್ಮ ಆರೋಗ್ಯ ಸುಧಾರಿಸ್ಲಿಕ್ಕೋಸ್ಕರ ಈ ಆಹಾರಗಳನ್ನ ನಮ್ಮ ದೈನಂದಿನ ಲೈಕ್ ಊಟದಲ್ಲಿ ಉಪಯೋಗಿಸಬಹುದು. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಪಾಯಿಂಟ್ಸ್ಗಳು, ಸೊ ಇಡ್ಲಿ ದೋಸೆ ಬ್ಯಾಟರ್ ವಿಲ್ ಬಿ ಫರ್ಮೆಂಟೆಡ್. Okay, and the gas produced during this fermentation is the carbon dioxide gas. So carbon dioxide gas produce ಆಗೋದ್ರಿಂದ ಏನಾಗತ್ತೆ, ಆ ಬ್ಯಾಟರ್ ಪಫ್ಡ್ ಅಪ್ ಆಗತ್ತೆ, ಅಂದ್ರೆ ಉಬ್ಬಿ ಬರುತ್ತೆ.
ಸೊ ಅದೇ ರೀತಿಯಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಲೈಕ್ ಬ್ರೆಡ್ಡು, ಬನ್ನು, ಈ ರೀತಿಯಾದಂಥ ಪ್ರಾಡಕ್ಟ್ ಮಾಡುವಾಗಲೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತಾರೆ. ಸೊ ನಾವು ಈ ಬ್ರೆಡ್ ಅಥವಾ ಬನ್ನ ಟಚ್ ಮಾಡಿದಾಗ ಎಷ್ಟು ಸ್ಮೂತ್ ಆಗಿರುತ್ತೆ. ಓಕೆ, ಸೊ ಆ ಸ್ಮೂತ್ನೆಸ್ ಅಥವಾ ನೀವು ಇಲ್ಲಿ ನೋಡಿದ ಹಾಗೆ ಇಲ್ಲಿ ಏರ್ ಹೋಲ್ಸ್ ಎಲ್ಲ ಇದೆಲ್ಲ, ಸೊ ಇದು ಕೂಡ ಬಿಕಾಸ್ ಆಫ್ ದಿ ಹೆಲ್ಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಲ್ಲಿ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ತಾರೆ ಅಂದರೆ ಬೇಕರ್ಸ್ ಈಸ್ಟ್ ಅಂತ ಕರೀತಾರೆ. ಆ ಬೇಕರ್ಸ್ ಈಸ್ಟ್ ಸೈಂಟಿಫಿಕ್ ನೇಮ್ ಇಸ್ ಸ್ಯಾಕರೋಮೈಸಿಸ್ ಸೆರವೇಸಿಯೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈಸ್ಟ್ನ ನಾವು ಸ್ಯಾಕರೋಮೈಸಿಸ್ ಸೆರವೇಸಿ ಅಂತ ಕರಿತೀವಿ ಸೈಂಟಿಫಿಕಲಿ. ರೆಗ್ಯುಲರ್ ಟರ್ಮ್ಸ್ ಅಲ್ಲಿ ನಾವು ಬೇಕರ್ಸ್ ಈಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಕೇವಲ 1 ಅಥವಾ 2 ಗಂಟೆಗಳು ಸಾಕು ಇಲ್ಲಿ ಪ್ರೋಸೆಸ್ಗೆ. ಇಡ್ಲಿ ದೋಸೆ ತರ 8 hours 9 hours ಎಲ್ಲ ಇಡೋ ಅವಶ್ಯಕತೆ ಇಲ್ಲ. ಸೊ ಅಷ್ಟೇ ಟೈಮ್ನಲ್ಲಿ ಇಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ. ಸೊ ಆ ಈಸ್ಟ್ ಅಂತ ಏನಿದೆ ಅದು ಶುಗರ್ ನ ಉಪಯೋಗಿಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಅಟ್ ದ ಎಂಡ್ ಆಫ್ ಎನಿ ರೆಸ್ಪಿರೇಷನ್, ಸೆಲ್ಯುಲರ್ ರೆಸ್ಪಿರೇಷನ್ ನಲ್ಲಿ ಕೊನೆಗೆ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಪ್ರಾಡಕ್ಟ್. ಅಂದ್ರೆ ಆಕ್ಸಿಡೇಟಿವ್ ರೆಸ್ಪಿರೇಷನ್ ಇದ್ರೆ, ಆಕ್ಸಿಜನ್ ಯೂಸ್ ಮಾಡಿಕೊಂಡು ಉಸಿರಾಟ ರೆಸ್ಪಿರೇಷನ್ ಇದ್ರೆ ಕೊನೆಗೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಆಗಿ ಬರುತ್ತೆ. ಹಾಗಾಗಿ ಆ ಬ್ರೆಡ್ ಅಥವಾ ಬನ್ ಒಳಗಡೆ ಇರೋಂಥ ಏರೇಷನ್ ಇರ್ಬೋದು ಅಥವಾ ಅದೆಷ್ಟು ಸ್ಮೂತ್ ಆಗಿ ಇದೆ ಅನ್ನೋದು ಈ ಎಷ್ಟು ಈಸ್ಟ್ನ ಆ್ಯಡ್ ಮಾಡಿರ್ತೀವಿ, ಎಷ್ಟು ಶುಗರ್ನ ಆ್ಯಡ್ ಮಾಡಿರ್ತೀವಿ, ಹಾಗೂ 1 ಅಥವಾ 2 ಗಂಟೆ ಎಷ್ಟು ಹೊತ್ತು ನಾವು ಬಿಟ್ಟಿರ್ತೀವಿ ಅನ್ನೋದು ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಸೈಂಟಿಫಿಕ್ ನೇಮ್ ಆಫ್ ಈಸ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ವೈನ್. ಓಕೆ, ಸೊ ವೈನ್ ಅಥವಾ ಇಲ್ಲಿ ಟಾಡಿ ಅಂತ ಕರೀತಾರೆ ಇದನ್ನ ಪಾಮ್ ವೈನ್ ಅಂತ ಕೂಡ ಹೇಳ್ತಾರೆ. ಸೊ ಯಾಕೆ ಇದನ್ನ ಪಾಮ್ ವೈನ್ ಅಂತ ಹೇಳ್ತಾರೆ ಅಂದ್ರೆ ಈ ವೈನ್ ಅವರು ಪಾಮ್ ಟ್ರೀಯಿಂದ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಏನಿದು ಪಾಮ್ ಟ್ರೀ ಅಂತ ಅಂದ್ರೆ ಎಲ್ಲ, ಸೊ ಕನ್ನಡದಲ್ಲಿ ನಾವು ತಾಳೆ ಮರ ಅಥವಾ ಈಚಲ ಮರ ಅಂತೆಲ್ಲ ನೀವು ಕೇಳಿರಬಹುದು. ಓಕೆ, ಸೊ ಈ ರೀತಿಯಾದಂಥ ಮರಗಳಲ್ಲಿ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿರ್ಬಹುದು ಈ ಕಾಂಡ ಏನಿದೆ. ಸೊ ಈ ಮರಗಳದ್ದು ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದ್ರ ಒಳಗಡೆ ಸ್ಯಾಪ್ ಅನ್ನೋದನ್ನ ಅವು ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಏನಿದು ಸ್ಯಾಪ್ ಅಂತಂದ್ರೆ ಇಟ್ಸ್ ಲೈಕ್ ಅ ವಾಟರ್. ಆದರೆ ವಾಟರ್ ಕೇವಲ H2O ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ರೀತಿಯಾದಂಥ ಕೆಲವು ಕೆಮಿಕಲ್ಸ್ಗಳು ಕೂಡ ಇರುತ್ತೆ. ಸೊ ಅದನ್ನ ಸ್ಯಾಪ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಎಲೆನ ಕಿತ್ಕೊಂಡು ನೋಡಿದ್ರೆ ಸ್ವಲ್ಪ ಲಿಕ್ವಿಡ್ ತರ ಆಚೆ ಬರುತ್ತೆ ಅಲ್ವಾ, ಸೊ ಅದನ್ನ ನಾವು ಸ್ಯಾಪ್ ಅಂತ ಕರಿಬಹುದು. ಸೊ ಆ ರೀತಿಯಲ್ಲಿ ಈ ಸ್ಯಾಪ್ ಕಲೆಕ್ಟ್ ಆಗ್ತಾ ಹೋಗುತ್ತೆ ಈ ಟ್ರಂಕ್ ಅಲ್ಲಿ. ಸೊ ಅಲ್ಲಿ ಹೋಗಿ ನಾವು ಸ್ವಲ್ಪ ಗಾಯ ತರ ಮಾಡಿದ್ರೆ ನೀರ್ ತರ ಅದು ಆಚೆ ಬರ್ತಾ ಹೋಗುತ್ತೆ, ಅದನ್ನ ಕಲೆಕ್ಟ್ ಮಾಡಬಹುದು. ಅದನ್ನೇ ನಾವು ಪಾಮ್ ವೈನ್ ಅಂತ ಹೇಳ್ತಾರೆ. ಸೊ ಯೂಶುವಲಿ ನೈಟ್ ಹಾಕಿ ಬಿಡ್ತಾರೆ ಒಂದು ಪಾತ್ರೆ ತರ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಕಲೆಕ್ಟ್ ಆಗಿರುತ್ತೆ. ಸೊ ವಿದಿನ್ 24 hours ಇದನ್ನ ಕನ್ಸ್ಯೂಮ್ ಮಾಡಬೇಕು, ಅದರ್ವೈಸ್ ತುಂಬಾ ಹುಳಿ ಆಗತ್ತೆ ಅಥವಾ ಬೇರೆ ರೀತಿಯಾದಂತ ಫೋಲ್ ಸ್ಮೆಲ್ಲಿಂಗ್ ಗ್ಯಾಸಸ್ ಎಲ್ಲ ಪ್ರೊಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇದನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂದ್ರೆ ಅಗೇನ್ ಹಿಯರ್ ಆಲ್ಸೋ ಫರ್ಮೆಂಟೇಷನ್ ಓನ್ಲಿ. Okay, so for this also they will go for some yeast. Okay, so yeast na use ಮಾಡ್ತಾರೆ. ಅಥವಾ ಇಲ್ಲೂ ಕೂಡ ಇನಾಕ್ಯುಲಮ್ ಹಳೆ ವೈನ್ ಏನಿರುತ್ತೆ ಸ್ವಲ್ಪ ಒಂದು 10 to 15 ml ಹಳೆ ವೈನ್ನ ಸೊ ಹೊಸ ಪಾತ್ರೆಗೆ ಹಾಕಿ ಬಿಟ್ಟಿರ್ತಾರೆ. ಸೊ ರಾತ್ರಿ ಎಲ್ಲ ಆ ಸ್ಯಾಪ್ ಕಲೆಕ್ಟ್ ಆಗ್ತಾ ಸೊ ಥ್ರೂ ಔಟ್ ದ ನೈಟ್, ರಾತ್ರಿಯಿಂದ ಬೆಳಗ್ಗೆವರೆಗೂ ಅದು ಫರ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅಂದ್ರೆ ಆ ಇನಾಕ್ಯುಲಮ್ ನಲ್ಲಿ ಆಲ್ರೆಡಿ ಆರ್ಗ್ಯಾನಿಸಮ್ಸ್ ಇರೋದ್ರಿಂದ ಹೊಸದಾಗಿ ಬರ್ತಿರೋಂಥ ಸ್ಯಾಪ್ನ ಅದು ಫರ್ಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಫರ್ಮೆಂಟ್ ಮಾಡಿದ್ರೆ ನಾವು ಸ್ಯಾಪ್ನ ಫೈನಲ್ ಆಗಿ ಸ್ವಲ್ಪ ಆಲ್ಕೋಹಾಲ್ ಇರುತ್ತೆ. ಎಷ್ಟು ಆಲ್ಕೋಹಾಲ್ ಅಂದ್ರೆ 4 to 6% ಆಲ್ಕೋಹಾಲ್ ಇದರಲ್ಲಿ ಇರುತ್ತೆ. ಸೊ ಇದನ್ನ ಅವರು ಬಿವರೇಜಸ್ ಆಗಿ ಅಂದ್ರೆ ಪಾನೀಯದ ರೀತಿಯಲ್ಲಿ ಕುಡಿತಾರೆ. ಅಪಾರ್ಟ್ ಫ್ರಮ್ ದಿಸ್ ಒನ್ ಬ್ರೆಡ್ಡು ಅಥವಾ ಇಡ್ಲಿ ಬ್ಯಾಟರ್ ಆರ್ ವೈನ್ ಇಷ್ಟು ಬಿಟ್ಟು ಬೇರೆ ರೀತಿಯಾದ ಫುಡ್ ಮಾಡ್ಲಿಕ್ಕೂ ಕೂಡ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ಬೋದು. ಲೈಕ್ ಟು ಫರ್ಮೆಂಟ್ ಫಿಶ್.
ಓಕೆ. ಸೊ ಪಿಕಲ್ಡ್ ಫಿಶ್ ಅಂತ ಕರಿತೀವಿ, ಅಥವಾ ಬ್ಯಾಂಬೂ ಶೂಟ್ಸ್ ಅಂದ್ರೆ ಬಿದಿರಿಂದು ಶೂಟ್ ಏನಿರುತ್ತೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಫರ್ಮೆಂಟೇಶನ್ ಮಾಡಿ ಊಟದ ರೀತಿಯಲ್ಲಿ ಕೂಡ ಉಪಯೋಗಿಸಬಹುದು. ಸೊ ಈ ರೀತಿಯಲ್ಲಿ ಎನಿ ಫರ್ಮೆಂಟೇಶನ್ ಮಾಡಬೇಕು ಅಂತಂದ್ರೆ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಇತ್ತೀಚೆಗೆ ನಾವು ಯೂಸ್ ಮಾಡ್ತಿರೋದು ಚೀಸ್. ಓಕೆ. ಸೊ ಚೀಸ್ ಅಫ್ಕೋರ್ಸ್ ಇಂಡಿಯಾದಲ್ಲಿ ಮುಂಚೆ ಯೂಸ್ ಮಾಡ್ತಿರಲ್ಲ, ಬಟ್ ಇತ್ತೀಚೆಗೆ ಬಿಕಾಸ್ ಆಫ್ ಫಾರಿನ್ ವೆಸ್ಟರ್ನೈಸ್ ಎಲ್ಲ ನಾವು ಫಾಲೋ ಮಾಡ್ತಿರೋದ್ರಿಂದ ಚೀಸ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಗಳು ಕೂಡ ಇರುತ್ತೆ ಈ ಚೀಸ್ ಎಲ್ಲಾನು. ಆದರೆ ಯುರೋಪಿಯನ್ ಕಂಟ್ರೀಸ್ಗೆ ಹೋದ್ರೆ ಈ ಚೀಸ್ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ. ಏನು ಇದು ಚೀಸ್? ಇಟ್ ಈಸ್ ಅಗೇನ್ ಮಿಲ್ಕ್ ಪ್ರಾಡಕ್ಟ್. ಸೊ ಇಲ್ಲೂ ಕೂಡ ಬೇಸ್ ಇಸ್ ಮಿಲ್ಕ್ ಓನ್ಲಿ. ಆ ಮಿಲ್ಕ್ಗೆ ಬೇರೆ ಬೇರೆ ರೀತಿಯಾದಂಥ ಆರ್ಗ್ಯಾನಿಸಮ್ಸ್ ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಡಿಪೆಂಡಿಂಗ್ ಆನ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ಡ್. ಸೊ ಯಾವ ರೀತಿಯಾದ ಚೀಸ್ ಬೇಕು ನಮಗೆ ಅಂತ ಏನಾದ್ರು ಅನ್ಕೊಂಡ್ರೆ ಸೊ ಅದಕ್ಕೆ ಸೂಟ್ ಆಗುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ಯೂಸ್ ಮಾಡಬೇಕು. ಓಕೆ. ಸೊ ಈ ರೀತಿಯಾದ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ನಮ್ಗೆ ಏನ್ ಸಿಗತ್ತೆ? ಡಿಫ್ರೆಂಟ್ ಟೆಕ್ಸ್ಚರ್ ಸಿಗುತ್ತೆ. ಅಂದ್ರೆ ಅದು ನೋಡ್ಲಿಕ್ಕೆ ಇಲ್ಲೇ ನೀವು ನೋಡ್ಬೋದು ಪಿಕ್ಚರ್ ನಲ್ಲಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಚೀಸಸ್ ಆರ್ ದೇರ್. ಸೊ ಯಾಕೆ ಇಷ್ಟು ವೆರೈಟೀಸ್ ಇದೆ ಅಂದ್ರೆ ಬೇರೆ ಬೇರೆ ರೀತಿಯಾದಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೂ ಬಿಕಾಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್, ಅವುಗಳ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಸಾಲ್ಟಿ ಇರಬಹುದು, ಕೆಲವೊಂದು ಸಾರ್ ಇರ್ಬೋದು. ಓಕೆ. ಸೊ ಅಥವಾ ಕೆಲವೊಂದು ಏನು ಟೇಸ್ಟ್ ಇಲ್ಲದೆ ಇರ್ಬೋದು. ಸೊ ಈ ರೀತಿಯಾಗಿ ಕೂಡ ನಮಗೆ ಡಿಫ್ರೆಂಟ್ ಲೈಕ್ ಫ್ಲೇವರ್ಡ್ ಚೀಸಸ್ ಅವೈಲೇಬಲ್. ಸೊ ಅದರಲ್ಲಿ 2 ಚೀಸ್ನ ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಸ್ವಿಸ್ ಚೀಸ್. ಈ ಸ್ವಿಸ್ ಚೀಸ್ ಸ್ಪೆಷಾಲಿಟಿ ಏನು ಅಂದರೆ ಈ ರೀತಿಯಾಗಿ ಹೋಲ್ಸ್ ಇರುತ್ತೆ. ಸೊ ಯಾಕೆ ಈ ಹೋಲ್ಸ್ ಫಾರ್ಮ್ ಆಗತ್ತೆ ಅಂದರೆ ಅಗೇನ್ ಕಾರ್ಬನ್ ಡೈಆಕ್ಸೈಡ್. ಓಕೆ. ಸೊ ನಾವು ಬ್ರೆಡ್ ಅಲ್ಲಿ ಅಥವಾ ಇಡ್ಲಿ ಬ್ಯಾಟರ್ ನಲ್ಲಿ ನೋಡಿದ್ವಲ್ಲ, ಅಲ್ಲಿ ದಟ್ ಏರೇಷನ್ ವಾಟ್ ಎವರ್ ವಿ ಸಾ ದಟ್ ಈಸ್ ಡ್ಯೂ ಟು ದಿ ಪ್ರೊಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆದಷ್ಟು ಅದರ ಹೋಲ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ಯೂಸ್ ಮಾಡತಕ್ಕಂಥ ಆರ್ಗ್ಯಾನಿಸಮ್ ಇಸ್ ಬ್ಯಾಕ್ಟೀರಿಯಾ. ಅದು ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಓಕೆ. ಸೊ ಈ ಬ್ಯಾಕ್ಟೀರಿಯಾ ನೇಮ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈ ಬ್ಯಾಕ್ಟೀರಿಯಾ ಯೂಸ್ ಮಾಡೋದು ನಮಗೆ ಸ್ವಿಸ್ ಚೀಸ್ ಬರುತ್ತೆ. ಇನ್ಸ್ಟೆಡ್ ಆಫ್ ದಟ್ ಒನ್ ನಾವು ಫಂಗಸ್ನ ಯೂಸ್ ಮಾಡಿದ್ರಿ, ಪೆನಿಸಿಲಿಯಂ ರಾಕೆಫಾರ್ಟಿ. ಓಕೆ. ಸೊ ಈ ಫಂಗಸ್ನ ಯೂಸ್ ಮಾಡಿದ್ರೆ ನಮಗೆ ರಾಕೆಫಾರ್ಟ್ ಅನ್ನೋ ಒಂದು ಚೀಸ್ ಸಿಗತ್ತೆ. ಇದನ್ನ ಬ್ಲೂ ಚೀಸ್ ಅಂತ ಕೂಡ ಹೇಳ್ತಾರೆ. ನೀವು ಇಲ್ಲಿ ಪಿಕ್ಚರ್ ನಲ್ಲಿ ನೋಡ್ತಿರೋ ಹಾಗೆ ವೈಟ್ ಮಧ್ಯೆ ಬ್ಲೂ ಡಾರ್ಕ್ ಬ್ಲೂ ಕಲರ್ ಓಕೆ appearance is there. That is nothing but the fungus. Literally fungus will be grown. Okay. ಫಂಗಲ್ ಗ್ರೋತ್ ಇರುತ್ತೆ. ಆ ಫಂಗಲ್ ಅಂದ್ರೆ ಈ ಚೀಸ್ ಒಳಗಡೆ ಫಂಗಲ್ ಕೂಡ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅವುಗಳ ಸ್ವಲ್ಪ ಹುಳಿ ಆ ಥರ ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ಈ ಆರ್ಗ್ಯಾನಿಸಮ್ನ ಯೂಸ್ ಮಾಡ್ತಾರೆ ಈ ಚೀಸ್ ರೋಕಫಾರ್ಟ್ ಚೀಸ್. ಸ್ವಿಸ್ ಚೀಸ್ನಲ್ಲಿ ಪಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿನ ಯೂಸ್ ಮಾಡ್ತಾರೆ.